ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ನೋಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಈ ಮಿಲಿಟರಿ ಜಾಯಿಂಟ್ ಎಕ್ಸಸೈಸನ್ನು ಇತ್ತೀಚೆಗೆ ಭಾರತ ದೇಶ ಮಂಗೋಲಿಯಾದ ಮಿಲಿಟರಿಯೊಂದಿಗೆ ಕಂಡಕ್ಟ್ ಮಾಡ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಜುಲೈ 3ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ನೋಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಈ ಒಂದು ಮಿಲಿಟರಿ ಯುದ್ಧ ವ್ಯಾಯಾಮದಲ್ಲಿ ಮೇಘಾಲಯದ ಉಮ್ರೋಯ್ ಅನ್ನುವ ಸ್ಥಳದಲ್ಲಿ ಮಂಗೋಲಿಯಾ ದೇಶದ ಮಿಲಿಟರಿ ಭಾರತದೊಂದಿಗೆ ಈ ಒಂದು ಯುದ್ಧಾಭ್ಯಾಸದಲ್ಲಿ ಭಾಗವಹಿಸ್ತಾ ಇದೆ ಅಂತ ಕಾಂಟೆಕ್ಸ್ಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2024ನೇ ಇಸವಿಯಲ್ಲಿ ನಡೀತಾ ಇರುವಂತಹ ಈ ಅಲೆಮಾರಿ ಆನೆ ಅಥವಾ ನೋಮ್ಯಾಡಿಕ್ ಎಲಿಫೆಂಟ್ ಯುದ್ಧ ವ್ಯಾಯಾಮ ಏನಿದೆ, ಇದು 16ನೆಯ ಒಂದು ಆವೃತ್ತಿ ಆಗಿದೆ. 2006ನೇ ಇಸವಿಯಲ್ಲಿ ಮುಖ್ಯವಾಗಿ ಈ ಎರಡು ದೇಶಗಳ ನಡುವೆ, ಅಂದರೆ ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ಮಿಲಿಟರಿಯ ಮೂಲಕ ಭಯೋತ್ಪಾದನೆ ನಿಗ್ರಹ ಮತ್ತು ಮಿಲಿಟರಿ ಸಹಕಾರ, ಆ್ಯಂಟಿ ಇನ್ಸರ್ಜೆನ್ಸಿ ಆಪರೇಷನ್ಸ್ಗಳನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡಬಹುದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಈ ರೀತಿಯಾದಂತಹ ಭಯೋತ್ಪಾದಕರಿಂದ ದಾಳಿಯಾದಂತಹ ಸಂದರ್ಭದಲ್ಲಿ ಅವುಗಳ ವಿರುದ್ಧ, ಆ ಒಂದು ಸಂದರ್ಭದ ವಿರುದ್ಧ ಯಾವ ರೀತಿಯಾಗಿ ಹೋರಾಡಬೇಕು ಅನ್ನುವ ಸಾಕಷ್ಟು ಪ್ರಮುಖವಾದಂತಹ ಮಿಲಿಟರಿ ಡ್ರಿಲ್ಸ್ಗಳನ್ನು ಈ ಮಂಗೋಲಿಯನ್ ರಾಷ್ಟ್ರದ ಮಿಲಿಟರಿಯೊಂದಿಗೆ ನೋಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಎಕ್ಸಸೈಸ್ನ ಮುಖಾಂತರ ಈ ಎರಡು ರಾಷ್ಟ್ರಗಳ ನಡುವೆ ಒಂದು ಜಂಟಿ ತರಬೇತಿಯನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ಒಂದು ಉತ್ತಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಥವಾ ರಾಜತಾಂತ್ರಿಕ ಸಂಬಂಧಗಳನ್ನು ಎಸ್ಟಾಬ್ಲಿಷ್ ಮಾಡುವುದು, ಪರಸ್ಪರ ಉತ್ತಮ ಮಿಲಿಟರಿ ಅಂಡರ್ಸ್ಟ್ಯಾಂಡಿಂಗನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ರೀಜನಲ್ ಸೆಕ್ಯುರಿಟಿಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಸ್ಟ್ರಾಟಜಿಕಲ್ಲಿ ಸಾಕಷ್ಟು ಒಂದು ಇಂಪಾರ್ಟೆಂಟ್ ಆದಂತಹ ರಿಲೇಷನ್ಸನ್ನು ಸ್ಥಾಪಿಸುವಂತಹ ಉದ್ದೇಶದಿಂದ ಕೂಡ ಈ ಅಲೆಮಾರಿ ಆನೆ ಅಥವಾ ನೋಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಎಕ್ಸಸೈಸ್ ಏನಿದೆ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್, ಭಾರತ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ನಡುವೆ ಜಂಟಿಯಾಗಿ ಆಯೋಜನೆ ಆಗುವಂತಹ ಮಿಲಿಟರಿ ಯುದ್ಧ ವ್ಯಾಯಾಮ ನೋಮ್ಯಾಡಿಕ್ ಎಲಿಫೆಂಟ್ ಅಂತ ನೀವು ನೋಟ್ ಮಾಡಿ ಇಟ್ಕೊಂಡ್ರು ಸಾಕು.